Praise the Lord. Hallelujah. Hallelujah. Thank you, Jesus. Hallelujah. Praise the Lord. Thank you, Jesus. Hallelujah. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಇವುದೇ ಕಾಲದಲ್ಲಿ ದೇವರು ಒಂದು ಒಳ್ಳೆ ಸುಂದರವಾದ ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಶುವ 1:9 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಾನು ನಿನಗೆ ಆಜ್ಞೆ ಒಪ್ಪಿಸಿದನೆಲ್ಲ ಸಿದ್ಧಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳಗೊಳ್ಳಬೇಡ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಏನು ಹೇಳ್ತಾರಂದರೆ, ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದಾರೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವುದೇನು ಗೊತ್ತಾ? ನೀನು ಹೋಗುವಾಗಲೆಲ್ಲ, ಅಂದರೆ ನೀನು ಎಲ್ಲೇ ಹೋದರೂ ಯೆಹೋವ ದೇವರು ನಿನ್ನ ಸಂಗಡ ಇದ್ದಾರೆ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಏನು ಹೇಳುತ್ತದಂದರೆ, ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆ ದೇವರ ವಾಕ್ಯ ಅಂದರೆ ಬರೀ ವಾಕ್ಯವಲ್ಲ, ಆ ವಾಕ್ಯನೇ ದೇವರ ಆಗಿದೆ ಎಂದು ನಮ್ಮನ್ನು ತಿಳಿಸುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ದೇವರಾಗಿದೆ. ಆ ವಾಕ್ಯದ ಮೇಲೆ ಯಾರ್ಯಾರು ನಂಬಿಕೆ ಇಡುತ್ತಾರೋ ದೇವರು ಅವರ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ನಾವು ನಂಬಿಕೆ ಇಡಬೇಕು. ನಂಬಿಕೆ ಮುಖ್ಯ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ನಾವು ನಂಬಬೇಕು. ಹಲ್ಲೆಲೂಯಾ. ಈ ವಾಗ್ದಾನ ದೇವರು ನಮಗೋಸ್ಕರ ಇಟ್ಟಿದ್ದಾನೆಂದರೆ ನಾವು ಆತನ ಮೇಲೆ ನಂಬಿಕೆ ಇಡಬೇಕು. ಹಾಗೆ ಆಗಲಿ ಎಂದು ಹೇಳಬೇಕು. ಆಮೇನ್ ಎಂದು ಹೇಳಬೇಕು. ಆ ವಾಕ್ಯವನ್ನು ಓದಿದ ತಕ್ಷಣವೇ ನಾವು ಆಮೇನ್ ಎಂದು ಹೇಳಬೇಕು. ಹಲ್ಲೆಲೂಯಾ. ನಾವು ನಂಬಿ ನಾವು ಆ ವಾಕ್ಯ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕು. ಯಾವಾಗ ನಾವು ಆ ವಾಕ್ಯ ಸ್ವೀಕಾರ ಮಾಡಿಕೊಳ್ಳುತ್ತೇವೋ, ಹಲ್ಲೆಲೂಯಾ, ಆ ವಾಕ್ಯ ನಮಗಾಗಿ ದೇವರು ಇಟ್ಟಿರುವ ವಾಗ್ದಾನ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಿದ್ದಾನೆ. ಆತನು ಪೂರೈಸುವಾತನಾಗಿದ್ದಾನೆ. ಬರೀ ಹೇಳಿರೋದು ಮಾತ್ರವಲ್ಲ, ಬರೀ ನುಡಿದಿರುವುದು ಮಾತ್ರವಲ್ಲ, ಆತನು ಪೂರೈಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಪೂರೈಸುವ ದೇವರು ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ಆತನು ಪೂರೈಸುವ ದೇವರು ಆಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ನೋಡುತ್ತೇವೆ. 2 ತಿಮೋಥನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 7ನೇ ವಚನ ಏನು ಹೇಳುತ್ತಂದರೆ, ದೇವರು ನಮಗೆ ಕೊಟ್ಟಿರುವ ಆತ್ಮ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳು ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಿರುವ ಆತ್ಮ ಯಾವುದು ಗೊತ್ತಾ? ನಮಗೆ ಕೊಟ್ಟಿರುವ ಆತ್ಮವು ಬಲದ ಆತ್ಮ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮಗೆ ಬಲದ ಆತ್ಮ ದೇವರು ಕೊಟ್ಟಿದ್ದಾರೆ. ನಾವು ಭಯಪಡುವ ಅಗತ್ಯವೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, 2 ಸಾಮುವೇಲ 10:11, 12 ಏನು ಹೇಳ್ತದೆ ಗೊತ್ತಾ? ನಾನು ನಿನ್ನ ಸಹಾಯಕ್ಕೆ ಬರುವೆನೋ, ಧೈರ್ಯದಿಂದಿರು ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನೀವು ಧೈರ್ಯದಿಂದಿರಬೇಕು. ಯಾಕಂದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನಾನು ನಿನ್ನ ಸಹಾಯಕ್ಕೆ ಬರುವೆನು ಎಂದು. ಹಲ್ಲೆಲೂಯಾ. ಹೀಗೇನಿಲ್ಲ, ನನ್ನ ಸಹಾಯಕ್ಕೆ ಯಾರು ಬರುತ್ತಾರೋ ಎಂದು ಬೇರೆ ದಾರಿ ನೋಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಹೇಳುತ್ತಾ ಇರುವುದೇನು ಗೊತ್ತಾ? ನಾನು ನಿನ್ನ ಸಹಾಯಕ್ಕೆ ಬರುವೆನೋ ಎಂದು.
ಪ್ರೈಸ್ ಲಾರ್ಡ್. ನಾನು ನಿನ್ನ ಸಹಾಯಕ್ಕೆ ಬರುವೆನೋ ಎಂದು ದೇವರ ವಾಕ್ಯ ನುಡಿತಾ ಇದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಹಿಡಿದಿಟ್ಟು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಾನು ನಿನ್ನನ್ನು ನಂಬುತ್ತೇನೆ. ಯಾವ ಪ್ರಕಾರ ಮಾರ್ತಾ ಮರಿಯೋಳ ಜೀವಿತದಲ್ಲಿ ಬಂದು ಅಲ್ಲಿ ಸತ್ತೋಗಿರುವ ಆ ಶವವನ್ನು ಜೀವಿತವಾಗಿ ಮಾಡಿದಿ, ನಾನು ಆ ವಾಕ್ಯವನ್ನು ನಂಬುತ್ತೇನೆ ದೇವರೇ. ಅದು ಸುಮಾರು 4 ದಿವಸವಾಗಿತ್ತು, ಆದರೂ ಅದಕ್ಕೆ ಜೀವ ಕೊಡುವುದಕ್ಕಾಗಿ ನೀನು ಸರ್ವಶಕ್ತನಾದ ದೇವರು ಎಂದು ನಾನು ನಂಬುತ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಅದಕ್ಕಾಗಿ ಈ ವಾಕ್ಯ ಈ ಉದಯ ಕಾಲದಲ್ಲಿ ನಾನು ಓದಿದ್ದೇನೆ. ಈ ವಾಕ್ಯದಂತೆ ನನ್ನ ಜೀವನದಲ್ಲಿ ನಡೆಯಲಿ, ನನ್ನ ಜೀವಿತದಲ್ಲಿ ನಡೆಯಲಿ, ನನ್ನ ಕುಟುಂಬದಲ್ಲಿ ನಡೆಯಲಿ ಎಂದು ನಾವು ಪ್ರಾರ್ಥನೆ ಮಾಡಬೇಕು. ನೀನೇ ಹೇಳಿದಿ ದೇವರೇ, ನಾನು ನಿನ್ನ ಸಹಾಯಕ್ಕೆ ಬರುವೆನು ಎಂದು ಹೇಳಿದಲ್ಲ ಸ್ವಾಮಿ. ನನ್ನ ಸಹಾಯಕ್ಕೆ ಬಾ, ನನ್ನ ಸಹಾಯಕ್ಕೆ ಬಾ ಎಂದು ನಾವು ಧೈರ್ಯವಾಗಿ ದೇವರಲ್ಲಿ ಬೇಡಿಕೊಳ್ಳಬೇಕು. ನನ್ನ ಸಹಾಯಕ್ಕೆ ಬಾ ಕರ್ತನೆ ಎಂದು ನಾವು ಬೇಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಸಹಾಯಕ್ಕೆ ಬಾ ದೇವರೇ ಎಂದು ನಾವು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ನನ್ನ ಸಹಾಯಕ್ಕೆ ಬಾ ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೋ ಖಂಡಿತವಾಗಿ ಯೇಸು ಕ್ರಿಸ್ತನು ಬರುತ್ತಾನೆ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಕೇಳುವುದಕ್ಕಾಗಿ ಆತನು ಸದಾ ಸಿದ್ಧನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀವು ಮಾಡಿರುವ ಒಂದು ಪ್ರಾರ್ಥನೆವಾದರೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅಯ್ಯೋ, ನಾನು ಇವತ್ತು ನನ್ನ ಸಹಾಯಕ್ಕೆ ಬಾ ಎಂದು ದೇವರನ್ನು ಕೇಳಿದ್ದೇನೆ, ದೇವರು ಬರಲೇ ಇಲ್ಲ ಎಂದು ತಿಳಿದುಕೊಳ್ಳಬೇಡ. ದೇವರು ಆಲ್ರೆಡಿ ಬಂದಿದ್ದಾರೆ. ದೇವರು ಆಲ್ರೆಡಿ ನಿನ್ನ ಸಂಗಡ ದೇವರಿದ್ದಾರೆ. ಹಲ್ಲೆಲೂಯಾ. ದೇವರು ಆಲ್ರೆಡಿ ಸ್ವತಃ ಏನು ಹೇಳ್ತಾರೆ ಗೊತ್ತಾ? ನಾನು ನಿನ್ನ ಸಂಗಡ ಇರುವೆನು, ನೀನು ಎಲ್ಲೇ ಹೋದರೂ ಅಲ್ಲಿ ನಾನು ನಿನ್ನ ಸಂಗಡ ಇರುವೆನು ಎಂದು ದೇವರು ಹೇಳ್ತಾ ಇದ್ದಾರೆ. ನಾವು ಆ ವಾಕ್ಯವನ್ನು ನಂಬಬೇಕು. ಆ ವಾಕ್ಯವನ್ನು ಹಿಡಿದು ಸ್ವಾಮಿ ನೀ ನನ್ನ ಸಂಗಡ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಕರ್ತನೇ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಈ ವಾಕ್ಯವನ್ನು ನಂಬುತ್ತೇನೆ. ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ನನ್ನನ್ನು ಎದುರಿಸುವುದಕ್ಕಾಗಿ ಯಾರಿಂದ ಆಗುವುದಿಲ್ಲ. ನನ್ನ ಒಳಗಿರುವ ಆತನು ಹೆಚ್ಚಿನವನು ಎಂದು ಹೇಳು. ಪ್ರೈಸ್ ದಿ ಲಾರ್ಡ್. ನನ್ನ ಒಳಗಿರುವ ದೇವರು ಹೆಚ್ಚಿನವನು ಎಂದು ಹೇಳು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಕ್ಕಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಮತ್ತೊಂದು ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಆದರೆ ನೀನು ಆ ವಾಕ್ಯವನ್ನು ನಂಬಬೇಕು. ನೀನು ಆ ವಾಕ್ಯವನ್ನು ನಂಬಬೇಕು. ಆ ವಾಕ್ಯವನ್ನು ನಂಬಿ ನಿನ್ನ ಹೃದಯದಲ್ಲಿಟ್ಟುಕೊಂಡು ಯಾವಾಗಲೂ ಅದು ಧ್ಯಾನಿಸಬೇಕು. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಹಗಲಿರಳು ಧ್ಯಾನಿಸ್ತಿರುವವನು ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಅದನ್ನೇ ಹಗಲಿರಳು ಧ್ಯಾನಿಸ್ತಿರುವವನು ಅವನು ಎಷ್ಟೋ ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಅವನು ಹೇಗಿರ್ತಾನಂತ ಗೊತ್ತಾ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಹೇಗೆ ಇರುತ್ತದೆ? ಅದು ಯಾವಾಗಲೂ ಹಸುರಾಗೇ ಇರುತ್ತದೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಯಾವಾಗದು ಬಾಡುವುದಿಲ್ಲ. ಯಾಕಂದರೆ ಅದ್ರ ಕೆಳಗಡೆ ನೀರಿರುತ್ತವೆ, ಅದ್ರ ಕೆಳಗಡೆ ಹಸಿ ಇರುತ್ತದೆ ಮಣ್ಣು. ಆದ ಕಾರಣಕ್ಕಾಗಿ ಅದು ಒಣಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ದೇವರ ವಾಕ್ಯ ನಿಮ್ಮ ಸಂಗಡ ಏನು ಮಾತಾಡ್ತಾ ಇದೆ ಅಂದರೆ, ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ನೀವು ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುತ್ತಾ ಇರಬೇಕು. ಈ ವಾಕ್ಯಗಳನ್ನು ಬರೀ ಓದಿದ್ರೆ ಮಾತ್ರ ಸಾಲದು, ಬರೀ ನಾನು ಪ್ರಾರ್ಥನೆ ಮಾಡಿದ್ರೆ ಸಾಲದು, ಬರೀ ನಾನು ಯಾವಾಗೋ ನನ್ನ ದಿನವೆಲ್ಲ ಬೇಡವಾದ ಕಾರ್ಯಗಳನ್ನು ಮಾಡಿಕೊಂಡು ನಾನು ಸಾಯಂಕಾಲ ಬಂದು ಪ್ರಾರ್ಥನೆ ಮಾಡಿದ್ರೆ ಸಾಲದು. ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಕಲಿಸಿಕೊಡುವುದೇನೆಂದರೆ, ಅವನು ಹಗಲಿರುಳು ಧ್ಯಾನಿಸುತ್ತಿರುವನು ಧನ್ಯನು ಎಂದು ಹೇಳುತ್ತದೆ.
ಹಗಲಿರಳು ಧ್ಯಾನಿಸುತ್ತಿರುವನು ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ನಾವು ದಿನವೆಲ್ಲ ಬೇಡವಾಗಿರುವ ಮಾತುಗಳನ್ನು ಆಡಿ, ದಿನವೆಲ್ಲ ನಾವು ಇನ್ನೊಬ್ಬರ ವಿಷಯದಲ್ಲಿ ಮಾತಾಡಿ, ದಿನವೆಲ್ಲ ನಾವು ಇನ್ನೊಬ್ಬರ ಕುರಿತಾಗಿ ಯೋಚನೆ ಮಾಡೋದಕ್ಕಿಂತಲೂ ನೀನು ದೇವರ ಕುರಿತಾಗಿ ಯೋಚನೆ ಮಾಡು. ದೇವರು ಯಾರ್ಯಾರಿಗೆ ಯಾವ ಪ್ರವಾದಿ ಮುಖಾಂತರ ಏನೇನು ಕಾರ್ಯ ಮಾಡಿದನೋ, ಯಾವ ವ್ಯಕ್ತಿಗಳಿಗೆ ಏನು ಮಾಡಿದನೋ, ಯಾವ ರೋಗಿಗೆ ಗುಣಪಡಿಸಿದನೋ, ಯಾವ ವಿಧವೆಯ ಮನೆ ಆಶೀರ್ವಾದ ಮಾಡಿದನೋ, ಯಾವ ವಿಧವೆಯ ಮಗನು ಸತ್ತೋಗಿರುವ ಆ ಮಗನನ್ನು ಜೀವಿತನಾಗಿ ಮಾಡಿದನೋ, ಇದ್ರ ಕುರಿತಾಗಿ ನಾವು ಯೋಚನೆ ಮಾಡಬೇಕು. ಇದ್ರ ಕುರಿತಾಗಿ ನಾವು ಡಿಸ್ಕಸ್ ಮಾಡಬೇಕು. ಒಂದು ವೇಳೆ ಯಾರಾದರೂ ನಿಮ್ಮ ಸಂಗಡ ಇದ್ದರೆ ಅವರ ಸಂಗಡ ನೀವು ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಬೇಕು. ನನ್ನ ದೇವರು ಹೀಗೆ ಮಾಡಿದರು, ನನ್ನ ದೇವರು ಸರ್ವಶಕ್ತನಾದ ದೇವರು, ನಾನು ನಂಬಿರುವ ದೇವರು ಸರ್ವಶಕ್ತನಾದ ದೇವರು, ಆತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ, ಎಲ್ಲವೂ ದೇವರಿಗೆ ಸಾಧ್ಯ ಎಂದು ನೀನು ಹೇಳಬೇಕು. ಯಾವಾಗ ನೀನು ದೇವರ ವಿಷಯದಲ್ಲಿ ಬೀಜವನ್ನು ಬಿತ್ತುತ್ತೀಯೋ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಬರೀ ಹಾಗೆ ಇದ್ದ ಹಾಗೆ ಇರುವುದಕ್ಕಾಗಿ ಬಿಡುವುದಿಲ್ಲ. ನಿನ್ನ ಲೈಫನ್ನು ದೇವರು ಚೇಂಜ್ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಲೈಫನ್ನು ದೇವರು ಚೇಂಜ್ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನಿನ್ನ ಕುರಿತಾಗಿ ನೀನು ಯೋಚನೆ ಮಾಡಬೇಡ. ನೀನು ಮತ್ತೊಬ್ಬರ ಕುರಿತಾಗಿ ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಅವರು ಏನು ಮಾಡಿದ್ರು, ಇವರೇನು ಮಾಡಿದ್ರು, ಇಂಥ ಚಿಂತೆಗಳನ್ನು ಬಿಟ್ಟು ಬಿಡು. ನೀನು ಮಾಡಬೇಕಾಗಿರುವುದು, ನಿನಗೊಬ್ಬ ತಂದೆ ಇದ್ದಾನೆ. ನಿನ್ನ ತಂದೆ ಒಳ್ಳೆ ತಂದೆಯಾಗಿದ್ದಾನೆ, ಒಳ್ಳೆ ದೇವರಾಗಿದ್ದಾನೆ. ಆ ಒಳ್ಳೆ ದೇವರ ಕುರಿತಾಗಿ ನೀನು ಮತ್ತೊಬ್ಬರಿಗೆ ತಿಳಿಸಬೇಕು. ನಿನ್ನ ಸಮಯವನ್ನು ನೀನು ವ್ಯರ್ಥ ಮಾಡಿಕೊಳ್ಳಬೇಡ. ನಿನ್ನ ಸಮಯವನ್ನು ನೀನು ವ್ಯರ್ಥ ಮಾಡಿಕೊಳ್ಳಬೇಡ. ಎಲ್ಲಿ ಸ್ವಲ್ಪ ನಿನಗೆ ಸಮಯ ಸಿಕ್ಕರೆ ಸಾಕು. ನೀನು ಚರ್ಚಲ್ಲಿ ಹೋಗಿ ನಿಂತು ಸ್ವಾರ್ಥ ಸಾರಬೇಕಂತೆಲ್ಲ. ನೀನು ಯಾವ ಸ್ಥಳದಲ್ಲಿ ಇರ್ತೀಯೋ, ಯಾವ ಕೆಲಸ ಮಾಡುವ ಸ್ಥಳದಲ್ಲಿ ಇರ್ತೀಯೋ, ಆ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳು. ಹಲ್ಲೆಲೂಯಾ. ನೀನು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಏನೇನು ಕಾರ್ಯಗಳನ್ನು ಮಾಡಿದನು ಮತ್ತೊಬ್ಬರಿಗೆ ತಿಳಿಸು. ಆತನು ಬರೀ ನೀನು ವಾಕ್ಯ ಓದುತ್ತೆ, ನಿನಗೋಸ್ಕರ ಆತನು ಪ್ರಾಣ ತ್ಯಾಗ ಮಾಡಿಲ್ಲ. ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಮಾನವ ಕುಲಕ್ಕಾಗಿ ಆತನು ಈ ಲೋಕಕ್ಕೆ ಬಂದು, ಈ ಭೂಲೋಕಕ್ಕೆ ಬಂದು ಆತನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನು. ಹಲ್ಲೆಲೂಯಾ. ಆತನು ಒಬ್ಬರಿಬ್ಬರಿಗೋಸ್ಕರ ಪ್ರಾಣ ತ್ಯಾಗ ಮಾಡಲಿಲ್ಲ. ಆತನು ಪ್ರತಿಯೊಂದು ಮಾನವ ಕುಲಕ್ಕಾಗಿ, ಸ್ತ್ರೀಯಾಗಿರಲಿ ಪುರುಷನಾಗಲಿ ಎಲ್ಲರಿಗೋಸ್ಕರ ಆತನ ಪರಿಶುದ್ಧವಾದ ರಕ್ತ ಸುರಿಸಲ್ಪಟ್ಟಿತು. ಆತನು ಪರಿಶುದ್ಧನು, ಯೇಸು ಪರಿಶುದ್ಧನು. ಯಾವ ಪಾಪ ಅವನ ರಕ್ತದಲ್ಲಿರಲಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ರಕ್ತ ಪರಿಶುದ್ಧವಾದ ರಕ್ತ. ಆ ರಕ್ತದಲ್ಲಿ ನಿಮಗೆ ಬಿಡುಗಡೆ ಉಂಟು, ಬಂಧನದಿಂದ ಬಿಡುಗಡೆ ಉಂಟು. ಯಾವ ಇಕ್ಕಟ್ಟಿದ್ರೂ ಅದರಿಂದ ಬಿಡುಗಡೆ ಉಂಟು. ಮಾಟ ಮಂತ್ರದವನಿಗೆ ನೋಡಿ ಅವನ ಕುರಿತಾಗಿ ನೀನು ಚಿಂತೆ ಮಾಡದೆ ದೇವರ ವಿಷಯದಲ್ಲಿ ವಾಕ್ಯಗಳನ್ನು ಓದಿ ಅದನ್ನು ಹಗಲಿರಳು ಧ್ಯಾನ ಮಾಡು. ನೀನು ಹೇಳು, ಆ ಮಾಟ ಮಂತ್ರಗಾರನಿಗಿಂತಲೂ ನನ್ನ ಒಳಗಿರುವ ಯೇಸು ದೊಡ್ಡವನು. ಹಲ್ಲೆಲೂಯಾ. ನನ್ನ ಒಳಗಿರುವ ಆ ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆಂದು ಹೇಳು. ಹಲ್ಲೆಲೂಯಾ. ಆತನು ಬಲವಾದ ಬುರ್ಜಾಗಿದ್ದಾನೆ. ಯೇಸು ಕ್ರಿಸ್ತನು ಬಲವಾದ ಬುರ್ಜಾಗಿದ್ದಾನೆ. ನಿನ್ನನ್ನು ಯಾವ ಬಿರುಗಾಳಿಯನ್ನು ಮುಳುಗಿಸದಂತೆ ಕಾಪಾಡುವ ದೇವರಾತನಾಗಿದ್ದಾನೆ. ಮತ್ತೊಬ್ಬನು ನೋಡಿ ಭಯಪಡಬೇಡ. ಪೇತ್ರನು ಆ ಗಾಳಿಯನ್ನು ನೋಡಿ ಭಯಪಟ್ಟಿದನು, ಆ ಸಮುದ್ರನ ನೋಡಿ ಭಯಪಟ್ಟಿನು. ಹಾಗೆ ನೀನು ಭಯಪಡಬೇಡ. ನೀನು ಹೇಳು, ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು, ಆತನು ಅದ್ಭುತ ಸ್ವರೂಪನು, ಆತನು ಆಲೋಚನೆ ಕರ್ತನು.
ಯೇಸು ಕ್ರಿಸ್ತನು ನನ್ನನ್ನು ಕಾಯುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರೆಂದು ಹೇಳು. ಯೇಸು ಕ್ರಿಸ್ತನು ನನ್ನನ್ನು ಈ ಇಕ್ಕಟ್ಟದಿಂದ ಬಿಡಿಸಿ ಆತನು ನನಗೆ ಪರಿಪೂರ್ಣವಾಗಿ ಬಿಡುಗಡೆ ಮಾಡೋದಕ್ಕಾಗಿ ಶಕ್ತನೆಂದು ಹೇಳು. ನಾನು ನಂಬುತ್ತೇನೆ, ನಾನು ಇದ್ದಾಗೆ ಇರುವುದೇ ಇಲ್ಲ. ಎಲ್ಲ ವಿಷಯದಲ್ಲಿ ನನ್ನ ತಂದೆ ನನ್ನನ್ನು ಆಶೀರ್ವಾದ ಮಾಡುತ್ತಾನೆಂದು ಹೇಳು. ಎಲ್ಲ ವಿಷಯದಲ್ಲಿ ದೇವರು ನನಗೆ ಪರಿಪೂರ್ಣವಾದ ಬಿಡುಗಡೆ ಮಾಡುತ್ತಾರೆಂದು ಹೇಳು. ನೀನು ಬಾಯಿ ತೆರೆದು ಹೇಳುವಾಗ ದೇವರು ನಿನ್ನ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳಿರುವುದೇನು ಗೊತ್ತಾ? ಈಗೋ ನಾನು ನಿನ್ನ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಿದ್ದೇನೆ ಎಂದು ಹೇಳಿದರು. ಈಗೋ ನಾನು ನಿನ್ನ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಿದ್ದೇನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಭಯಪಡಬೇಡಿರಿ, ದೇವರು ನಿಮ್ಮ ಸಹಾಯಕ್ಕೆ ಸಿದ್ಧನಾಗಿದ್ದಾರೆ. ದೇವರು ನಿಮ್ಮ ಸಹಾಯಕ್ಕೆ ಸಿದ್ಧನಾಗಿದ್ದಾರೆ. ಹಲ್ಲೆಲೂಯಾ. ಆತನು ಇರುವುದು ಪರಲೋಕದಲ್ಲ, ಆತನು ಇರುವುದು ನಿನ್ನ ಹೃದಯದಲ್ಲಿ. ನಿನ್ನ ಹೃದಯದಲ್ಲಿ ದೇವರಿದ್ದಾರೆ. ಅಯ್ಯೋ, ನಾನು ಆ ಚರ್ಚಿಗೆ ಹೋದರೆ ಅಲ್ಲಿ ಹೋದರೆ ದೇವರಿದ್ದಾನಂತಲ್ಲ, ದೇವರ ಇರುವುದು ನಿನ್ನ ಹೃದಯದಲ್ಲೇ. ನೀನು ನಂಬಿ ಪ್ರಾರ್ಥನೆ ಮಾಡು. ನೀನು ನಂಬಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ಆ ಊರಿಗೆ ಹೋದರೆ ದೇವರು ಸಿಗ್ತಾನೋ, ಈ ಊರಿಗೆ ಹೋದರೆ ದೇವರು ಸಿಗ್ತಾನೋ, ಅಲ್ಲೇ ಹೋಗಬೇಕು ಹರಕೆ ಮಾಡ್ಕೊಂಡಿದೆ ಅಂತಿಲ್ಲ. ದೇವರು ಇರುವುದು ನಿನ್ನ ಹೃದಯದಲ್ಲಿ. ಹಲ್ಲೆಲೂಯಾ. ದೇವರು ಕೇಳಿರುವುದು ನಿನ್ನ ಶರೀರ ಎಷ್ಟೇ ದಪ್ಪವಾಗಿದ್ದರೂ, ಎಷ್ಟೇ ದೊಡ್ಡವನಾಗಿದ್ದರೂ ನಿನ್ನ ಶರೀರ ದೇವರು ಕೇಳಲಿಲ್ಲ. ನಿನ್ನನ್ನು ಕೇಳಿರುವುದೇನು ಗೊತ್ತಾ? ನಿನ್ನ ಹೃದಯವು ನನ್ನ ಆಲಯವಾಗಿದೆ, ಅಲ್ಲಿ ನಾನು ವಾಸಿಸುವ ಸ್ಥಳವೆಂದು ಹೇಳುತ್ತಾನೆ. ಬೇರೆಯರ ಕುರಿತಾಗಿ ನಾವು ಚಿಂತೆ ಮಾಡಿ, ಬೇರೆಯರ ವಿಷಯದಾಗಿ ಬೇಡದಾಗಿರುವ ಮಾತುಗಳನ್ನು ಆಡಿ ನನ್ನ ಹೃದಯ ಕೆಡಿಸಿಕೊಳ್ಳೋದಕ್ಕಿಂತಲೂ ನಾನು ದೇವರ ವಾಕ್ಯಗಳನ್ನು ಬೆಳಗ್ಗೆ ಎದ್ದು ಓದಿ ಅದನ್ನು ಯಾವಾಗಲೂ ಅದು ಮತ್ತೆ ಸಾಯಂಕಾಲ ವಾಕ್ಯ ಓದುವವರೆಗೂ ಅದು ಧ್ಯಾನ ಮಾಡಬೇಕು. ಮತ್ತೆ ಸಾಯಂಕಾಲ ವಾಕ್ಯ ಓದಿರುವುದು ರಾತ್ರಿಯೆಲ್ಲ ಕೂತುಕೊಂಡು ನಾವು ಚಿಂತೆ ಮಾಡಬೇಕು. ಅಯ್ಯೋ, ದೇವರು ಒಂದು ವಿಧವೆ ಮಗುವನ್ನು ಸತ್ತಿದಾಗ ಆ ಶವವನ್ನು ಹೊತ್ತುಕೊಂಡು ಬರುವಾಗ ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಹೋಗುತ್ತಾ ಇದ್ದಿದ್ದನು. ಆ ಮಾರ್ಗದಲ್ಲಿ ನಿಂತುಕೊಂಡು ಆ ಚಟ್ಟವನ್ನು ಇಳಿಸಿರಿ ಎಂದು ಹೇಳಿ ಆ ಯೌವನಸ್ಥನು ದೇವರು ಹೇಗೆ ಎಬ್ಬಿಸಿದನಲ್ವಾ ಎಂದು ನಾವು ದೇವರ ವಿಷಯದಲ್ಲಿ ಇದು ಒಂದೇ ಅಲ್ಲ, ಪ್ರತಿಯೊಂದು ವಾಕ್ಯಗಳನ್ನು ದೇವರು ವಾಗ್ದಾನ ಮಾಡಿರುವುದನ್ನು ಅವನು ಹಿಡಿದಿಟ್ಟುಕೊಂಡು ನಾವು ಚಿಂತೆ ಮಾಡಬೇಕು. ದೇವರು ಆವತ್ತು ಆ ವಿಧವೆ ಮನೆಯಲ್ಲಿ, ಆ ವಿಧವೆ ಕುಟುಂಬದಲ್ಲಿ ದೇವರ ಆಶೀರ್ವಾದ ಮಾಡುವುದಕ್ಕಾಗಿ ದೇವರ ಶಕ್ತನಂದರೆ ನನ್ನ ಜೀವಿತದಲ್ಲಿ ಸಹ ದೇವರು ಈ ಕಾರ್ಯಗಳನ್ನು ಮಾಡುತ್ತಾನೆಂದು ನಂಬಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದೋಗಿರುವ ಎಲ್ಲವೂ ದೇವರು ಹಿಂತಿರುಗಿ ಕೊಡುತ್ತಾನೆಂದು ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರುವುದಾದರೆ ನೀನು ಏನು ಬೇಕಾದರೆ ಕೇಳಿಕೋ, ಅದನ್ನು ನಾನು ಒದಗಿಸುವೆನೋ ಎಂದು ಹೇಳುತ್ತಾನೆ. ಅದನ್ನು ನಾನು ನಿನಗೆ ಕೊಡುವೆನೋ ಎಂದು ಹೇಳುತ್ತಾನೆ. ಬೇರೆ ಮತ್ತೊಬ್ಬನ ದಾರಿ ನೋಡಬೇಡ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ನೀನಿರುವ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಯಾವ ಮನೆ ಆಗಿದ್ದರೂ ಸರಿ, ಚರ್ಚ್ ಆಗಿದ್ದರೂ ಸರಿ, ಬೀದಿಯಲ್ಲಿದ್ದರೂ ಸರಿ, ನೀನು ಕಂಪನಿಯಲ್ಲಿದ್ದರೂ ಸರಿ, ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಯಾವಾಗ ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತೀಯೋ ನೀನು ಬಂಧನದಿಂದ ಬಿಡುಗಡೆ ಆಗುತ್ತೀಯ. ನೀನು 4 ಗಾಡಿಯಿಂದ ಬಿಡುಗಡೆವಾಗುತ್ತೀಯ. ಅಪೊಸ್ತಲರಿಗೆ ದೇವರು ಬಿಡುಗಡೆ ಮಾಡೋದಕ್ಕಾಗಿ ಶಕ್ತನಂದರೆ ನಿನ್ನನ್ನು ಸಹ ದೇವರು ಬಿಡುಗಡೆ ಮಾಡೋದಕ್ಕಾಗಿ ಶಕ್ತನಿದ್ದಾನೆ.
ಹಲ್ಲೆಲೂಯಾ. ಡಾಕ್ಟರ್ ಹೇಳ್ಬೋದು ಈ ಕಾಯಿಲೆ ನೀವು ಸಾಯುವವರೆಗಿರುತ್ತದೆ ಎಂದು ಹೇಳ್ಬೋದು. ಆದರೆ ನನ್ನ ಸರ್ವಶಕ್ತನಾದ ದೇವರಿಗೆ ಆತನ ನುಡಿಯುವ ಮಾತಲ್ಲಿ ಶಕ್ತಿ ಇದೆ. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಲ್ಲಿ ಶಕ್ತಿ ಇದೆ. ಒಂದೇ ಒಂದು ಮಾತು ಹೇಳಿದರೆ ಸಾಕು, ನಿನಗೆ ಗುಣವಾಗುತ್ತದೆ, ನಿನಗೆ ಬಿಡುಗಡೆವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹೋಲಿ ಗೋಸ್ಟ್, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾರೆ. ಈ ವಾಕ್ಯ ಕೇಳುವ ನಿನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಅಂದರೆ ದೇವರು, ದೇವರಂದರೆ ವಾಕ್ಯ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಈ ವಾಕ್ಯ ದೇವರಿದೆ. ಈ ವಾಕ್ಯಕ್ಕೆ ನೀನು ನಂಬು, ಈ ವಾಕ್ಯದ ಮೇಲೆ ನೀನು ನಂಬಿಕೆ ಇಡು. ಆಗ ದೇವರು ನಿನ್ನನ್ನು ಸಂಪೂರ್ಣವಾಗಿ ಎಲ್ಲ ವಿಷಯದಿಂದ ಬಿಡುಗಡೆ ಮಾಡುತ್ತಾರೆ. ಎಲ್ಲ ವಿಷಯದಲ್ಲಿ ಬಿಡುಗಡೆ ಮಾಡುತ್ತಾರೆ. ಭಯಪಡಬೇಡ. ದೇವರು ಹೇಳಿರುವುದೇನು ಗೊತ್ತಾ? ನಾನು ನಿನ್ನ ಸಹಾಯಕ್ಕೆ ಬರುವೆನು. ಹಲ್ಲೆಲೂಯಾ. ನಾನು ನಿನ್ನ ಸಹಾಯಕ್ಕೆ ಬರುವೆನೋ, ಧೈರ್ಯದಿಂದಿರು ಎಂದು ಹೇಳ್ತಾ ಇದ್ದಾರೆ. ಒಂಟಿ ಎಂದು ಚಿಂತೆ ಮಾಡಬೇಡ, ನಿನ್ನ ಸಂಗಡಲು ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡೇ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದಂದು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಹಲ್ಲೆಲೂಯಾ. ಈ ವಾಕ್ಯವನ್ನು ನಿಮ್ಮ ಬಳಿಗೆ ಬಂದರೆ ನೀವು ಮತ್ತೊಬ್ಬರಿಗೆ ಶೇರ್ ಮಾಡಿ. ಆ ವಾಕ್ಯಗಳನ್ನು ಮುಂದೆ ಹೋಗಿ ಅನೇಕ ಕುಟುಂಬಕ್ಕೆ ಆಶೀರ್ವಾದ ತರಲಿ. ಅನೇಕ ಮುರಿದೋಗಿರುವ ಮನಸ್ಸುಗಳಿಗೆ, ಕುಗ್ಗೋಗಿರುವ ಮನಸ್ಸುಗಳಿಗೆ ಈ ವಾಕ್ಯ ಧೈರ್ಯ ಕೊಡುತ್ತದೆ ಎಂದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಆಮೇನ್. ಜೈ.